ಗುರುಗಣಾಧಿಪತಿಯೇ ನಮಃ. ಶ್ರೀ ಲಕ್ಷ್ಮೀ ವೆಂಕಟೇಶ ವಿಜಯತೆ. ಓಂ ಶ್ರೀ ಮಂಜುನಾಥಾಯ ನಮಃ. ಇಷ್ಟದೇವರಾದ ಮಹಾಗಣಪತಿಯನ್ನು, ಕುಲದೇವರಾದ ಲಕ್ಷ್ಮೀ ವೆಂಕಟೇಶನನ್ನು, ಇಷ್ಟ ಗುರುಗಳಾದ ಶ್ರೀಧರರನ್ನು ನೆನೆಯುತ್ತಾ ನಮಸ್ಕರಿಸುತ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೇನೆ. ಇವತ್ತಿನ ವಿಷಯ ವೃಶ್ಚಿಕ ರಾಶಿ ಭವಿಷ್ಯ ಮೇ ತಿಂಗಳು 2026. ನೋಡಿ, ವೃಶ್ಚಿಕ ರಾಶಿಯವರಿಗೆ ಗೋಚಾರದಲ್ಲಿ ಕುಜ ಮತ್ತು ಶುಕ್ರನ ಸಂಚಾರ ಶುಭ ಫಲವನ್ನು ಕೊಡ್ತದೆ. ಕುಜ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸ್ತೀರಾ. ಸಂಪತ್ತು, ಸಮೃದ್ಧಿ, ಸುಖ, ಸಂತೋಷ ಉಂಟಾಗುವ ಸಾಧ್ಯತೆ ಇದೆ. ಕಷ್ಟಗಳಿಂದ ಪರಿಹಾರ ಸಿಗ್ತದೆ. ಅದೇ ರೀತಿ ಶುಕ್ರ 8ನೇ ಮನೆಯಲ್ಲಿ ಇರೋದ್ರಿಂದ ವಸ್ತ್ರ ಆಭರಣಗಳಿಂದ ಲಾಭ ಉಂಟಾಗುವ ಸಾಧ್ಯತೆ ಇದೆ, ಅಥವಾ ಅದನ್ನು ಖರೀದಿಸುವ ಸಾಧ್ಯತೆ ಇದೆ. ಆಸ್ತಿ ಪಾಸ್ತಿಯನ್ನು ಖರೀದಿಸಲಿಕ್ಕೆ ಯೋಚಿಸ್ತಾ ಇರೋರಿಗೆ ಅದು ಸಿಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಒಳ್ಳೆಯ ಊಟಗಳನ್ನು ಮಾಡ್ತೀರಾ, ಅಂದರೆ ವಿಶೇಷ ಸಮಾರಂಭಗಳಲ್ಲಿ ಭಾಗವಹಿಸಿ, ಔತಣಕೂಟಗಳಲ್ಲಿ ಭಾಗವಹಿಸಿ ಒಳ್ಳೆಯ ಊಟವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಕಂಡು ಬರ್ತಾ ಇದೆ. ಇನ್ನು ಕೆಲವರಿಗೆ ವಿಷಯ ಸುಖವನ್ನು ಕೂಡ ಅನುಭವಿಸುವ ಯೋಗ ಕಂಡು ಬರ್ತಾ ಇದೆ. ಆದರೆ ರವಿ 7ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಆದ್ದರಿಂದ ನೀವು ಜಾಗರೂಕತೆಯಿಂದ ಇರೋದು ಒಳ್ಳೆಯದು. ಹೆಂಡತಿಯ ಅನಾರೋಗ್ಯ ಕೂಡ ಉಂಟಾಗುವ ಸಾಧ್ಯತೆ ಇದೆ. ಹಾಗಾಗಿ ಇದರ ಬಗ್ಗೆ ಗಮನ ಹರಿಸೋದು ಒಳ್ಳೆಯದು. ಬುಧ 7ನೇ ಮನೆಯಲ್ಲಿ ಇರೋದ್ರಿಂದ ಹೊಸ ಉದ್ಯಮಗಳಿಗೆ ಸದ್ಯ ಈ ತಿಂಗಳು ನೀವು ಕೈ ಹಾಕೋದು ಬೇಡ. ಪತ್ನಿಯೊಂದಿಗೆ ವಿರಸ ಮತ್ತು ಬೇರೆಯವರೊಂದಿಗೆ ಕಲಹ ಕೂಡ ಉಂಟಾಗುವ ಸಾಧ್ಯತೆ ಇದೆ. ಇದರ ಬಗ್ಗೆ ಬಹಳ ಜಾಗರೂಕತೆಯಿಂದ ಇರೋದು ಒಳ್ಳೆಯದು. ಶನಿ 5ನೇ ಮನೆಯಲ್ಲೇ ಇರೋದ್ರಿಂದ ನಿಮಗೆ ಕೋರ್ಟ್ ಕಚೇರಿ, ವ್ಯಾಜ್ಯ ಮತ್ತು ಸುಳ್ಳು ಅಪವಾದ ಬರುವ ಸಾಧ್ಯತೆ ಇದೆ. ಇದರ ಬಗ್ಗೆ ಗಮನಿಸೋದು. ಪರಿಹಾರಕ್ಕಾಗಿ ನೀವು ಈ ತಿಂಗಳು ಕುಜನ ಆರಾಧನೆ ಮಾಡೋದು ಮತ್ತು ಶನಿ ಮತ್ತು ಗುರುವಿನ ಆರಾಧನೆ ಮಾಡೋದು ತುಂಬ ಒಳ್ಳೆಯದು. ಕುಜ ಅಂದರೆ ಸುಬ್ರಹ್ಮಣ್ಯ ಅಥವಾ ನಾಗದೇವತೆಯ ಆರಾಧನೆ. ಅಂದರೆ ವೃಶ್ಚಿಕ ರಾಶಿಗೆ ಅಧಿಪತಿ ಕುಜ ಆಗಿರ್ತಾನೆ. ಕುಜನ ಆರಾಧನೆ ಇವರಿಗೆ ಯಾವಾಗಲೂ ಶುಭವನ್ನು ತಂದುಕೊಡ್ತದೆ. ಅದೇ ರೀತಿ ಶನಿ ಮತ್ತು ಗುರು ಅಷ್ಟು ಒಳ್ಳೆಯ ಸ್ಥಾನದಲ್ಲಿ ಇಲ್ಲದೇ ಇರೋದ್ರಿಂದ ನೀವು ಶನಿ ಅಥವಾ ಆಂಜನೇಯ ಸ್ವಾಮಿಯ ಆರಾಧನೆ ಮಾಡೋದು, ಗುರು ಆರಾಧನೆ ಮಾಡೋದು ನಿಮಗೆ ಶುಭವನ್ನು ತಂದುಕೊಡ್ತದೆ. ನೋಡಿ, ವೃಶ್ಚಿಕ ರಾಶಿಗೆ ಅಧಿಪತಿ ಕುಜನ ಬಣ್ಣ ಕೆಂಪು. ವೃಶ್ಚಿಕ ರಾಶಿಯವರಿಗೆ ಕೆಂಪು ಬಣ್ಣ ಶುಭವನ್ನು ತಂದುಕೊಡ್ತದೆ. ಹಾಗೆ ನೀವು ವಾಹನಗಳನ್ನು ಕೂಡ ಕೆಂಪು ವಾಹನಗಳನ್ನು ತೆಗೆದುಕೊಳ್ಳೋದ್ರಿಂದ ನಿಮಗೆ ಶುಭ ಆಗ್ತದೆ. ಇವಷ್ಟು ವೃಶ್ಚಿಕ ರಾಶಿ ಭವಿಷ್ಯ ಮೇ ತಿಂಗಳ 2026. ಇದೇ ರೀತಿ ನೀವು ಜಾತಕ ಇಲ್ಲದೇ ಇದ್ದವರು ಕೂಡ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಕೆಳಗೆ ಸಂಪರ್ಕ ಮಾಡುವ ಕಾಣಿಸ್ತಾ ಇರೋ ಸಂಪರ್ಕ ಸಂಖ್ಯೆಯನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕನ್ಸಲ್ಟೇಷನ್ನ ಬುಕ್ ಮಾಡಿಕೊಳ್ಬೋದು. ಅದೇ ರೀತಿ ಪೂಜಿಸಲ್ಪಟ್ಟ ಕರುಂಗುಲಿ ಮಾಲಾ ಬ್ರೇಸ್ಲೆಟ್ಗಳು ಕೂಡ ನಮ್ಮ ಹತ್ರ ದೊರಕ್ತದೆ. ಅಲ್ಲದೆ ವಾಸ್ತು ಪರಿಶೀಲನೆ, ನೀರು ಮತ್ತು ಬೋರ್ ವಾಟರ್ನ ಕೂಡ ನಾವು ಡಿಟೆಕ್ಟ್ ಮಾಡಿಕೊಡ್ತೇವೆ. ಇದಕ್ಕೆ ಸಂಪರ್ಕ ಮಾಡ್ಬೋದು. ಮನೆ ಕಟ್ಟಿದ್ದಾರೆ ಆಲ್ರೆಡಿ, ಅದನ್ನು ಹೇಗೆ ವಾಸ್ತುದೋಷ ಇದ್ದರೆ ಅದನ್ನು ಒಡಿದೇನೆ ಕೂಡ ನಾವು ಪರಿಹಾರಗಳನ್ನು ಸೂಚಿಸಿಕೊಡ್ತೇವೆ. ಇದೆಲ್ಲದಕ್ಕೂ ನೀವು ನಮ್ಮನ್ನು ಸಂಪರ್ಕಿಸ್ಬೋದು. ಧನ್ಯವಾದಗಳು.